ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಿನ್ನಸ್ವಾಮಿಯಲ್ಲಿ ಅಂದ್ರೆ ಸ್ಟೇಡಿಯಂನಲ್ಲಿ RCB ಹಾಗೂ CSK ನಡುವೆ ಹೈ ವೋಲ್ಟೇಜ್ ಕದನ ಏನು ನಡೀತಾ ಇದೆಯಲ್ಲ, ಈಗ ಟಾಸ್ನ ಸಮಯ. ಟಾಸ್ CSK ಗೆದ್ದುಕೊಂಡಿದೆ, ಬೌಲಿಂಗ್ ಆಯ್ಕೆ ಮಾಡಿಕೊಂಡಿದೆ. ವಿಜಯದ ಓಟವನ್ನ RCB ಮುಂದುವರಿಸುತ್ತಾ ಅನ್ನುವಂಥ ಪ್ರಶ್ನೆ ಈಗ. ಸಿಲಿಕಾನ್ ಸಿಟಿಯ ಮೇಲೆ ಕ್ರಿಕೆಟ್ ಲೋಕದ ಕಣ್ಣು ಇದೆ. ಸಹಜವಾಗಿ ಬದ್ಧ ವೈರಿಗಳ ಕಾದಾಟ ಇದು. ಸಂಕಷ್ಟದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಇದೆ. ಬಟ್ ಎಲ್ಲೋ ಒಂದು ಕಡೆ ಇವತ್ತು ಟಾಸ್ ಗೆದ್ದಿದ್ದು ಬಹುಶಃ ಅವರಿಗೆ ಪ್ಲಸ್ ಆಗಬಹುದು. ಯಾಕಂದರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಬಂದಾಗ ಟಾಸ್ ಗೆದ್ದವರೇ ಬಾಸ್. ಸೊ ಹಾಗಾಗಿ ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿಕೊಂಡಿರುವಂಥ ಹಿನ್ನೆಲೆಯಲ್ಲಿ ಈಗ RCB ಗೆಲ್ಲಬೇಕು ಅಂತ ಹೇಳಿದ್ರೆ 220ಕ್ಕಿಂತ ಮೇಲೇನೆ ಟಾರ್ಗೆಟ್ ಕೊಡಬೇಕಾಗತ್ತೆ. ಸೊ ಹಂಗಾಗಿ ಮೊದಲ ಗೆಲುವನ್ನು ಪಡೆದುಕೊಳ್ಳೋದಕ್ಕೆ ಚೆನ್ನೈಗೆ ಅಂದರೆ CSKಗೆ ಒಂದು ಒಳ್ಳೆಯ ಅವಕಾಶ ಇದೆ. ಸತತ 2ನೇ ಗೆಲುವಿನ ತವಕದಲ್ಲಿ RCB ಇದೆ. ಸತತ 2 ಬಾರಿ ಸೋತಿರುವಂಥ CSKಗೆ ಆ CSK ಟೀಮನ್ನು ಸೋಲಿಸಿ 2ನೇ ಬಾರಿಗೆ ಗೆಲ್ಲೋದಕ್ಕೆ ಒಂದು ಒಳ್ಳೆಯ ಅವಕಾಶ RCBಗಿದೆ. ಬಟ್ 2 ಟೀಮ್ನ ಕಂಪೇರ್ ಮಾಡಿದ್ರೆ RCBದ್ದು ಮೇಲುಗೈ ಅಂತೂ ಇದ್ದೇ ಇದೆ. ಬಟ್ ಇಲ್ಲಿ ಟಾಸ್ ಮ್ಯಾಟ್ರ್ ಆಗುತ್ತೆ. ಟಾಸ್ ಮ್ಯಾಟ್ರ್ ಆಗಬಾರ್ದು ಅಂತ ಹೇಳಿದ್ರೆ ಈ ಪಿಚ್ಚಲ್ಲಿ ಮೊದಲ ಬ್ಯಾಟಿಂಗ್ ಮಾಡಿದವರು 220 ಮೇಲೇ ಹೊಡಿಬೇಕು ಗೆಲ್ಲಬೇಕು ಅಂದರೆ. ಇಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ. 220 ಅಥವಾ 200 ತನಕ ಹೋಗ್ತೀವಿ, ಅದರ ಒಳಗಡೆ 220 ಒಳಗಡೆ ಹೊಡಿತೀವಿ ಅಂದರೆ ಬೌಲಿಂಗ್ ಚೆನ್ನಾಗಿರಬೇಕು. ಯಾಕಂದರೆ ಬ್ಯಾಟಿಂಗ್ ಪಿಚ್ ಇರೋದ್ರಿಂದಾಗಿ ಬಿಗ್ ಟಾರ್ಗೆಟನ್ನು ಕೊಡಬೇಕಾಗತ್ತೆ. ಕೊಡುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಕಾರಣ ಏನು ಅಂತೇಳಿ ಅಷ್ಟೊಂದು ಹೇಳಿಕೊಳ್ಳುವಂಥ ಬೌಲರ್ಸ್ CSK ಕಡೆ ಇಲ್ಲ. ಸೊ ಹಂಗಾಗಿ ಇದು ಬಿಗ್ ಟಾರ್ಗೆಟ್ ಆಗುವಂಥ ಸಾಧ್ಯತೆ ಇದೆ. ಬಿಗ್ ಫೈಟ್ ಆಗುತ್ತೆ. ಯಾಕೆಂದರೆ ಗೆಲ್ಲಲೇಬೇಕು ಅನ್ನುವಂಥ ಒತ್ತಡದಲ್ಲಿ CSK ಇದೆ. ಆಮೇಲೆ 2 ಟೀಮ್ CSK RCB ಅಂತ ಬಂದಾಗ ಸಹಜವಾಗಿ ಅಭಿಮಾನಿಗಳಲ್ಲಿ ಕುತೂಹಲ ಜಾಸ್ತಿ. ನೀವು ಕಪ್ ಹೊಡಿತೀರೋ ಇಲ್ಲ ಗೊತ್ತಿಲ್ಲ, ಒಟ್ಟಿನಲ್ಲಿ CSK ವಿರುದ್ಧ ಗೆಲ್ಲಲೇಬೇಕು ಅಂತ ಒತ್ತಡ ಅಭಿಮಾನಿಗಳದ್ದು. ಇದೆಲ್ಲ ಒತ್ತಡವು ಕೂಡ RCB ಆಟಗಾರರ ಮೇಲೂ ಕೂಡ ಇರುತ್ತೆ. ಯಾಕಂದರೆ ಚಿನ್ನಸ್ವಾಮಿ ಹೋಮ್ ಗ್ರೌಂಡ್ ಬೆಂಗಳೂರಿನಲ್ಲಿ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಬಂದಿರುವಂಥ ಪ್ರೇಕ್ಷಕರಿಗೆ ನಿರಾಸೆ ಆಗಬಾರದು. ಸೊ ಹಾಗಾಗಿ ಇವತ್ತಿನ ಪಂದ್ಯ ಬಹಳಷ್ಟು ಕುತೂಹಲ ಇದೆ. ಬಟ್ ಇಲ್ಲಿ ಎಲ್ಲೊಂದು ಕಡೆ RCB ಟಾಸ್ ಸೋತಿದ್ದು ಹಿನ್ನಡೆ ಆಗತ್ತಾ ಅನ್ನುವಂಥ ಕುತೂಹಲ ಇದೆ. ಇವತ್ತಿನ ಪಂದ್ಯದಲ್ಲಿ ಏನೆಲ್ಲ ಬದಲಾವಣೆ ಆಗತ್ತೆ ಅನ್ನುವಂಥದ್ದು ಕೂಡ ಸಹಜವಾಗಿ ಒಂದು ಕುತೂಹಲ ಇದೆ. ಬಹುಶಃ RCB ಕಡೆ ಅಂತ ಬಂದಾಗ ಇವತ್ತಿನ ಪಂದ್ಯದಲ್ಲಿ ಏನು ಬದಲಾವಣೆ ಇಲ್ಲ. ಕಳೆದ ಪಂದ್ಯದಲ್ಲಿ ಪ್ಲೇಯಿಂಗ್ 11 ಯಾವ ರೀತಿಯಾಗಿ ಇತ್ತಲ್ಲ, 11 ಆಟಗಾರರು ಅದೇ ಸೇಮ್ ಆಟಗಾರರು ಇರ್ತಾರೆ. ಸೊ ಈಗ ದೇವದತ್ ಪಡಿಕ್ಕಲ್ ನೇರವಾಗಿ ಬ್ಯಾಟಿಂಗ್ಗೆ ಬರ್ತಾರೆ. ಯಾಕಂದರೆ ಮೊದಲ ಬ್ಯಾಟಿಂಗ್ ಇರೋದ್ರಿಂದಾಗಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ದೇವದತ್ ಪಡಿಕ್ಕಲ್ ಅವರು ವಾಪಸ್ ಬರ್ತಾರೆ. ಸೊ ಹಂಗಾಗಿ ಮೊದಲ ಪಂದ್ಯದಲ್ಲಿ ಪ್ಲೇಯಿಂಗ್ 11 ಯಾವ ರೀತಿಯಾಗಿತ್ತು ಅದೇ ಥರ ಇದೆ. ಇಲ್ಲಿ ಹ್ಯಾಸೆಲ್ವುಡ್ ಈ ಪಂದ್ಯದಲ್ಲೂ ಕೂಡ ಇಲ್ಲ. ಯಾಕಂದರೆ ಡಫಿ ಕಳೆದ ಪಂದ್ಯದಲ್ಲಿ ಚೆನ್ನಾಗಿ ಬೌಲಿಂಗ್ ಮಾಡಿರೋದ್ರಿಂದಾಗಿ ಮತ್ತೊಂದು ಚಾನ್ಸ್ ಕೊಡ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ನೇರ ಸಂಪರ್ಕದಲ್ಲಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂನಿಂದ. ಜನಾರ್ದನ್, ಒಂದು ಬೇಸರ ಅಂತ ಹೇಳಿದರೆ ಟಾಸ್ ಗೆಲ್ಲಿಲ್ಲ ಅನ್ನೋದು. ಬಟ್ 2 ಟೀಮ್ನ ಕಂಪೇರ್ ಮಾಡಿದ್ರೆ RCBದು ಅಂತೂ ಮೇಲುಗೈ ಇದೆ. ಬಟ್ ಈಗ ಟಾಸ್ ಸೋತಿದ್ದು ಎಷ್ಟು ಹಿನ್ನಡೆ ಆಗ್ಬೋದು RCBಗೆ ಅಂತ ಹೇಗಿದೆ ಕ್ರೇಜಲ್ಲಿ? ಎಂ ಕುಮಾರ್, ಕ್ರೇಜ್ ಯಾವ ಮಟ್ಟಿಗಿದೆ ಅಂದರೆ ನೀವು ಮಾತಾಡೋದು ಕೂಡ ನನಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಸೌಂಡ್ ಇದೆ ಇಲ್ಲಿ ಮೈದಾನದ ಒಳಗಡೆ. ಸೌಂಡ್ ಇಲ್ಲಿ ಹೊರಗಡೆ ಕೂಡ ಕೇಳಿಸ್ತಾ ಇದೆ. ಅಷ್ಟರ ಮಟ್ಟಿಗೆ ಜೋಶ್ ಕೇಳಿಸ್ ಬರ್ತಾ ಇದೆ. ಈಗ ನೀವು ಹೇಳಿದಾಗ ಈಗಾಗಲೇ ಜಸ್ಟ್ ಟಾಸ್ ಮುಗಿದಿದೆ. ಚೇಸಿಂಗನ್ನು ಮಾಡುವಂಥ ತಂಡ ಇಲ್ಲಿ ಗೆಲುವನ್ನು ಸಾಧಿಸೋದು ಒಂದು ಸಂದರ್ಭ ಜಾಸ್ತಿ. ಆದರೂ ಸಹಿತ RCB ಅಭಿಮಾನಿಗಳಲ್ಲಿ ಒಂದು ಹೋಪ್ಸ್ ಇದೆ. RCB ಟೀಮ್ ಮೇಲೆ ಹೋಪ್ಸ್ ಇದೆ. ಯಾಕಂತಂದರೆ RCB ಟೀಮ್ ಈ ಬಾರಿ ಭಾಳ ಸ್ಟ್ರಾಂಗ್ ಇದೆ, ತುಂಬ ಸ್ಟ್ರಾಂಗ್ ಆಗಿದೆ. CSK ಟೀಮನ್ನು ಮಣಿಸುವಷ್ಟು ಸಾಮರ್ಥ್ಯ ಇರುವಂಥ ತಂಡ. CSK ಸಹಿತ ವೀಕ್ ಆಗಿರುವಂಥ ಟೀಮಾಗಿ ಕಾಣಿಸ್ತಾ ಇದೆ. ಕಳೆದ ಮ್ಯಾಚ್ಗಳನ್ನು ನೋಡಿದಾಗ ಅಲ್ಲಿ ಯಾರೂ ಕೂಡ ಫಾರ್ಮ್ನಲ್ಲಿದ್ದಂತೆ ಕಾಣಿಸ್ತಾ ಇಲ್ಲ. ಆದಾಗ್ಯೂ ಭಾಳ ಕುತೂಹಲ ಇರುವಂತಹ ಒಂದು ಪಂದ್ಯ ಇದು. CSK ಮತ್ತು RCB ಅಂತಂದರೆ ಒಂದು ರೀತಿಯಲ್ಲಿ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದ್ದ ಹಾಗೆ. ಇಲ್ಲಿ ಆ ಥರ ರೈವಲ್ರಿ ಕಾಣಿಸುತ್ತೆ, ಆ ಥರ ದ್ವೇಷ ಇಲ್ಲದೆ ಇರ್ಬೋದು. ಆದರೆ ಮ್ಯಾಚ್ ಅಂತ ಬಂದಾಗ ಅಷ್ಟರ ಮಟ್ಟಿಗಿನ ಒಂದು ಜೋಶ್ ಕಾಣಿಸುತ್ತೆ ಇಲ್ಲಿ.
ಅಭಿಮಾನಿಗಳೆಲ್ಲರೂ ಕೂಡ ಈಗಾಗಲೇ ಮೈದಾನಕ್ಕೆ ಹೋಗಿ ಸೇರಿಕೊಂಡಿದ್ದಾರೆ. CSK ಅಭಿಮಾನಿಗಳು ಕೂಡ ಮೈದಾನಕ್ಕೆ ಹೋಗಿ ಸೇರಿಕೊಂಡಿದ್ದಾರೆ. ಟಾಸ್ ಕೂಡ ಆಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪಂದ್ಯ ಆರಂಭ ಆಗುತ್ತೆ. ಮೊದಲು ಬ್ಯಾಟ್ ಮಾಡುವಂತಹ RCB ಟೀಮ್ ಕನಿಷ್ಠ 220ರಿಂದ 230 ರನ್ನನ್ನು ಕಲೆ ಹಾಕಿದ್ರೆ ಖಂಡಿತವಾಗಿಯೂ ಮೈದಾನದಲ್ಲಿ ಗೆಲ್ಲೋದಕ್ಕೆ ಅವಕಾಶ ಇದೆ. ಯಾಕಂದರೆ ಉತ್ತಮವಂತ ಬೌಲಿಂಗ್ ಪಡೆ ಕೂಡ ಅಲ್ಲಿ RCBಲಿ ಇರೋ ಕಾರಣಕ್ಕಾಗಿ CSK ಟೀಮ್ನಲ್ಲಿ ಅಷ್ಟೊಂದು ಬ್ಯಾಟಿಂಗ್ ಸಾಮರ್ಥ್ಯ ಕಾಣಿಸ್ತಾ ಇಲ್ಲ. ಸದ್ಯದ ಕಳೆದ ಮ್ಯಾಚ್ಗಳನ್ನು ನೋಡಿದಾಗ ಅಷ್ಟೊಂದು ಸಾಮರ್ಥ್ಯ ಇದ್ದಂತೆ ಕಾಣಿಸ್ತಾ ಇಲ್ಲ, ವೀಕ್ ಟೀಮ್ನಂತೆ ಕಾಣಿಸ್ತಾ ಇದೆ. ಸೊ ಇದರ ಲಾಭವನ್ನು ಪಡ್ಕೊಂಡು RCB ಖಂಡಿತವಾಗಿ ಇವತ್ತಿನ ಮ್ಯಾಚಿನಲ್ಲಿ ಗೆಲ್ಲುತ್ತೆ ಅನ್ನೋಂಥ ನಿರೀಕ್ಷೆ ಇಲ್ಲಿನ ಅಭಿಮಾನಿಗಳದ್ದು. ಇನ್ನೊಂದು ಹೇಮಕುಮಾರ್, ಈ ಮೈದಾನದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಡಿರುವಂಥ 12 ಪಂದ್ಯಗಳಲ್ಲಿ 6 ಪಂದ್ಯಗಳನ್ನು RCB ಗೆದ್ದುಕೊಂಡಿದೆ. 5 ಪಂದ್ಯವನ್ನು ಮಾತ್ರ CSK ಗೆದ್ದಿದೆ. ಅಲ್ಲೂ ಕೂಡ ನಮಗೆ ಮುನ್ನಡೆ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ತೆಗೆದುಕೊಂಡ್ರೆ RCBಗೆ ಲಕ್ ಸ್ವಲ್ಪ ಜಾಸ್ತಿನೇ ಇದೆ. ಆ ಲಕ್, ಟೀಮಿನ ಸಾಮರ್ಥ್ಯ ಎಲ್ಲವನ್ನು ಸೇರಿಸಿ ನೋಡಿದಾಗ ಖಂಡಿತವಾಗಿ ಇವತ್ತು RCBಗೆ ಮೇಲುಗೈ ಆಗುತ್ತೆ. RCB 2ನೇ ಜಯವನ್ನು ಕಾಣುತ್ತೆ, ಸಾಧಿಸುತ್ತೆ ಅಂತ ಎಲ್ಲರೂ ಕೂಡ ಇಲ್ಲಿ ಆ ಒಂದು ಜೋಶ್ನಲ್ಲಿ ಮಾತಾಡ್ತಾ ಇದ್ದಾರೆ. ಹೇಮಕುಮಾರ್, ಜನಾರ್ದನ್, ಇವತ್ತಿನ ಪಂದ್ಯದಲ್ಲಿ ಧೋನಿ ಇಲ್ಲದೆ ಇರೋದು CSKಗೆ ಹಿನ್ನಡೆ ಆಗ್ಬೋದು, ಅದು ಒಂದು ಕೂಡ ಮೈನಸ್ ಆಗ್ಬೋದು CSKಗೆ. ಧೋನಿ ಇವತ್ತಿನ ಪಂದ್ಯದಲ್ಲಿ ಬರಬಹುದು ಅಂತ ಅನ್ಕೊಂಡಿದ್ರು, ಬಟ್ ಧೋನಿ ಇಲ್ಲ ಇವತ್ತಿನ ಪಂದ್ಯದಲ್ಲಿ. ಖಂಡಿತ ಅಲ್ಲಿ CSKಗೆ ಧೋನಿ ಅನ್ನೋದೇ ಹೆಸರೇ ಒಂದು 50% ಗೆಲುವನ್ನು ತಂದುಕೊಡೋದು. ಆದರೆ ಧೋನಿ ಇಲ್ಲ ಅನ್ನೋದು ಅವರಿಗೆ ಈಗ ಅಷ್ಟರ ಮಟ್ಟಿನ ಸೋಲು ಅಥವಾ ಒಂದು ಹಿನ್ನಡೆಯನ್ನು ಕೂಡ ಆಗುತ್ತೆ. ಈ 50%ನಷ್ಟು ಅವ್ರು ಕುಗ್ಗಿ ಹೋಗುವಂಥ ಸಾಧ್ಯತೆ. ಯಾವುದೇ ಟೀಮಿಗೆ, ಎದುರಾಳಿ ಟೀಮ್ಗೆ ಧೋನಿ ಇದ್ದಾರೆ ಅಂತ ಅಂದಾಗ ಅವರ ಸ್ಟ್ರಾಟಜಿ ಮೇಲೇ ಒಂದು ರೀತಿಯ ಭಯ ಹುಟ್ಟುತ್ತೆ. ಅಂಥ ಒಂದು ಮಾಸ್ಟರ್ ಧೋನಿ. ಆದರೆ ಧೋನಿನೇ ಇಲ್ಲ ಅಂದಾಗ RCB ಟೀಮ್ಗೆ ಇನ್ನಷ್ಟು ಜೋಶ್ ಬರುತ್ತೆ. ನಮ್ಮಲ್ಲಿ ವಿರಾಟ್ ಕೊಹ್ಲಿ ಹೆಸರು ಹೇಳಿದ್ರೆ ಸಾಕು, ಯಾವುದೇ ಟೀಮ್ಗಾದರೂ ಸಹಿತ ಒಂದು ಸರಿ ಮೈ ಜುಮ್ ಅನ್ನತ್ತೆ. ಅಂತಹ ಒಂದು ಕೆಪಾಸಿಟಿ ಇರುವಂಥ ಪ್ಲೇಯರ್. ಮತ್ತು ಇಡೀ ಟೀಮನ್ನು ಸಾಮರ್ಥ್ಯ ತೆಗೆದುಕೊಂಡು ನೋಡಿದಾಗ ಎದುರಾಳಿ ಟೀಮ್ಗಿಂತ RCB ಪವರ್ ಜಾಸ್ತಿಯಾಗಿ ಕಾಣಿಸ್ತಾ ಇದೆ. ಅದರಲ್ಲೂ ಭಾಳ ವಿಶೇಷ ಅಂದರೆ ಧೋನಿ ಇಲ್ಲದೆ ಇರೋಂಥ ಕಾರಣಕ್ಕಾಗಿ RCBಗೆ ಇದು ಪ್ಲಸ್ ಆಗುತ್ತೆ. ಯಾಕಂದರೆ ಆಟ ಏನೇ ಇರ್ಬೋದು, ಅಲ್ಲಿ ಸ್ಟ್ರಾಟಜಿ ಇದೆಯಲ್ಲ, ಆ ಸ್ಟ್ರಾಟಜಿ ವಿಚಾರದಲ್ಲಿ ತೆಗೆದುಕೊಂಡ್ರೆ ಧೋನಿ ಅದರಲ್ಲಿ ಮಾಸ್ಟರ್ ಮೈಂಡ್ ಆಗಿದ್ರು. ಆ ಮಾಸ್ಟರ್ ಮೈಂಡೇ ಅಲ್ಲಿ ಇಲ್ಲದೆ ಇರೋ ಕಾರಣಕ್ಕಾಗಿ ಇದು RCBಗೆ ಪ್ಲಸ್ ಆಗುತ್ತೆ. ಅದೇ ಒಂದು ಜೋಶ್ ಕೂಡ ಇಲ್ಲಿ RCB ಟೀಮ್ನಲ್ಲಿ ಮತ್ತು ಅವರ ಅಭಿಮಾನಿಗಳಲ್ಲಿ ಕಾಣಿಸ್ತಾ ಇದೆ. ಹೇಮಕುಮಾರ್, ಜನಾರ್ದನ್, ಇದರ ಜೊತೆಗೆ ಕಳೆದ ಪಂದ್ಯದಲ್ಲಿ ಮೊಬೈಲನ್ನು ಕಳೆದುಕೊಂಡಿದ್ರು ಪಾಪ ಅಭಿಮಾನಿಗಳು. ಈ ಬಾರಿ ಭದ್ರತೆ ಹೇಗಿದೆ? ಭದ್ರತೆ ವಿಚಾರ ತೆಗೆದುಕೊಂಡ್ರೆ ಭಾಳ ಬಿಗಿ ಭದ್ರತೆಯನ್ನು ಮಾಡಿದ್ದಾರೆ. ಯಾಕಂದರೆ ಕಾಲ್ತುಳಿತ ಪ್ರಕರಣ ಆದ ನಂತರದಲ್ಲಿ ಈ ಭದ್ರತೆ ವಿಚಾರದಲ್ಲಿ ಭಾಳ ಎಚ್ಚರಿಕೆಯನ್ನು ತೆಗೆದುಕೊಂಡಿದ್ದಾರೆ. ಎಲ್ಲ ಗೇಟ್ನಲ್ಲೂ ಸಹಿತ ಅಷ್ಟೊಂದು ಬಿಗಿ ಭದ್ರತೆಯನ್ನು ಮಾಡ್ತಾ ಇದ್ದಾರೆ. ಈ ರೋಡ್ನಲ್ಲಿ ಒಳಗಡೆ ಬರಬೇಕು ಅಂತಂದರೆ ಬ್ಯಾರಿಕೇಡ್ ಹಿಂದ್ಗಡೆ ಕಾಣಿಸ್ತಾ ಇದೆಯಲ್ಲ, ಈ ಬ್ಯಾರಿಕೇಡ್ ಒಳಗಡೆ ಭಾಗದಲ್ಲಿ ಬರಬೇಕು, ಗೇಟ್ ಭಾಗದಲ್ಲಿ ಬರಬೇಕು ಅಂದರೆ ಟಿಕೆಟ್ ಇದ್ದವರಿಗೆ ಮಾತ್ರ ಒಳಗಡೆ ಬಿಡ್ತಾರೆ ಮತ್ತು ಮೀಡಿಯಾದವರಿಗೆ ಅದರ ಹೊರತುಪಡಿಸಿ ಬೇರೆ ಯಾರಿಗೂ ಕೂಡ ಒಳಗಡೆ ಬಿಡ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಭದ್ರತೆಯನ್ನು ಮಾಡಿಕೊಂಡಿದ್ದಾರೆ. ಪ್ರತಿಯೊಂದು ಗೇಟ್ನಲ್ಲೂ ಸಹಿತ 50-60 ಜನ ಪೊಲೀಸರನ್ನು ನಿಯೋಜನೆ ಮಾಡಿದ್ದಾರೆ. VIP ಗೇಟ್ನಲ್ಲಿ ಸ್ಪೆಷಲ್ ಫೋರ್ಸನ್ನು ಹಾಕ್ಕೊಂಡಿದ್ದಾರೆ. ಆದರೆ ಅಷ್ಟು ಭದ್ರತೆಯನ್ನು ಮಾಡ್ಕೊಂಡಿದ್ದಾರೆ. ಪ್ರತಿ ಗೇಟ್ನಲ್ಲೂ ಸಹಿತ ಅಷ್ಟೊಂದು ಬಿಗಿ ಭದ್ರತೆಯನ್ನು ಮಾಡ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ಸಮಸ್ಯೆ ಆಗಬಾರ್ದು. ಯಾಕಂದರೆ ಈ ರೋಡ್ನಲ್ಲಿ ವಾಹನ ದಟ್ಟಣೆ ಜಾಸ್ತಿ. ಪ್ರತಿ ಸೆಕೆಂಡ್ಗೂ ಇಲ್ಲಿ ವೆಹಿಕಲ್ ಬರ್ತಾ ಇರುತ್ತೆ. ಸಿಗ್ನಲ್ ಬಿದ್ದ ತಕ್ಷಣ ಇಡೀ ರೋಡ್ ತುಂಬ ವೆಹಿಕಲ್ಗಳು ನಿಲ್ತವೆ. ಇದರಲ್ಲೂ ಕೂಡ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಅಷ್ಟಿನ ಭದ್ರತೆಯನ್ನು ಮಾಡ್ಕೊಂಡಿದ್ದಾರೆ. ಟಿಕೆಟ್ ಇದ್ದರೆ ಮಾತ್ರ ಅಲ್ಲಿ ಒಳಗಡೆ, ಟಿಕೆಟ್ ಇಲ್ಲದೆ ಹೋದರೆ ಎಲ್ಲರೂ ಕೂಡ ಆಚೆ ಕಳಿಸೋತ್ತೆ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಇಲ್ಲಿ ಮಾತ್ರ ಅಲ್ಲ, ಈ ರೋಡ್ ಒನ್ ಸೈಡ್ ರೋಡ್ ಅಂತಲ್ಲ, ಮೈದಾನ ಸುತ್ತಮುತ್ತ ಯಾವುದೇ ಗೇಟ್ನಲ್ಲಿ ಹೋಗಿ ತೆಗೆದುಕೊಂಡ್ರು ಪೊಲೀಸರು ಅಷ್ಟರ ಮಟ್ಟಿನ ಭದ್ರತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಎಲ್ಲಿಯೂ ಕೂಡ ಸಮಸ್ಯೆ ಆಗಬಾರ್ದು, ಸಣ್ಣ ನುಗ್ಗಲು ಕೂಡ ಆಗಬಾರ್ದು, ಕಾಲ್ತುಳಿತ ಹೋಗಲಿ, ನೂಕಾಟ ಸಹಿತ ಆಗಬಾರ್ದು, ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಅಷ್ಟಿನ ಭದ್ರತೆಯನ್ನು ಮಾಡ್ಕೊಂಡಿದ್ದಾರೆ. ಇನ್ನು ಜನಪ್ರತಿನಿಧಿಗಳ ವಿಚಾರ ತೆಗೆದುಕೊಂಡ್ರೆ ಹೇಮಕುಮಾರ್, ಸಾಕಷ್ಟು ಜನ ಬರ್ತಾ ಇದ್ದಾರೆ. ಎಲ್ಲ ಪಕ್ಷದಿಂದಲೂ ಕೂಡ ಶಾಸಕರು ಮತ್ತು ಅವರ ಕುಟುಂಬದವರು ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಮೈದಾನದ ಒಳಗಡೆ ಹೋಗ್ತಾ ಇರೋದನ್ನು ನಾವು ಕೂಡ ನೋಡ್ತಾ ಇದ್ವಿ. ಸ್ಟೇಡಿಯಂ ಒಳಗಡೆ ಹೋಗಿ ಸೇರ್ಕೊಂಡಿದ್ದಾರೆ ಎಲ್ಲರೂ ಕೂಡ. ಶಾಸಕರು ಟಿಕೆಟ್ ಬೇಕು ಬೇಡ ಅನ್ನೋದ್ರ ಬಗ್ಗೆ ಚರ್ಚೆ ಆಗಿರೋ ಕಾರಣಕ್ಕೆ ದೊಡ್ಡ ಮಟ್ಟದಲ್ಲಿ ವಿಚಾರ ಆಗಿತ್ತು. ಆದರೆ ಅವರೆಲ್ಲರೂ ಕೂಡ ಜನಪ್ರತಿನಿಧಿಗಳು ಬಹುತೇಕರು ಆಸಕ್ತಿ ಇರುವಂಥವರು ಮತ್ತು ಬೆಂಗಳೂರಿನಲ್ಲಿ ಇರುವಂಥವ್ರು ಚುನಾವಣಾ ಕಾರಣಕ್ಕಾಗಿ ಬೇರೆ ಬೇರೆ ಕಡೆಯಲ್ಲಿ ಹೋಗಿದ್ದಾರೆ. ಅವ್ರು ಹೊರತುಪಡಿಸಿ ಬೆಂಗಳೂರಿನಲ್ಲಿ ಇರುವಂಥ ಆಸಕ್ತ ಜನಪ್ರತಿನಿಧಿಗಳು ಅವ್ರ ಕುಟುಂಬದಲ್ಲೂ ಕೂಡ ಮ್ಯಾಚ್ ನೋಡೋದಕ್ಕೆ ಬರ್ತಾ ಇರೋದನ್ನು ನಾವು ಕಾಣ್ತಾ ಇದ್ವಿ. ಹೇಮಕುಮಾರ್, ಥ್ಯಾಂಕ್ ಯು ಜನಾರ್ದನ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.